सरकार मुस्लिमांना प्रसन्न करणारी राजवट चालवत आहे. ज्यांनी पोलीस ठाण्यावर दगडफेक आणि आग लावली त्यांच्यावर कारवाई व्हायला हवी होती, असे भाजपचे बेळगाव ग्रामीण विभागाचे जिल्हाध्यक्ष सुभाष पाटील यांनी मंगळवारी पत्रकार परिषदेत सांगितले. ಪತ್ರಿಕಾಗೋಷ್ಠಿಗೆ ನಮ್ಮೆಲ್ಲ ಆತ್ಮೀಯ ಮಾಧ್ಯಮ ಮಿತ್ರರನ್ನ ಹೃದಯಪೂರ್ವಕವಾಗಿ ಸ್ವಾಗತಿಸುತ್ತಾ ಈ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿರತಕ್ಕಂಥ ನಮ್ಮ ರಾಜ್ಯ ಸಮಿತಿ ಸದಸ್ಯ ಎಫ್.ಎಸ್. ಚೇತನಗೌಡರವರೇ, ಮಲ್ಲಿಕಾರ್ಜುನ್ ಮಾಧವನವರವರೇ, ಎಸ್.ಸಿ. ಮೋರ್ಚಾ ಜಿಲ್ಲಾ ಅಧ್ಯಕ್ಷರಾದಂಥ ಎಲ್.ಎಸ್. ಕೋಲ್ಕಾರ್ ಅವರೇ, ನಮ್ಮ ಜಿಲ್ಲೆಯ ಮಾಧ್ಯಮ ಪ್ರಮುಖರಾದಂಥ ಸಚಿನ್ ಕಡಿ ಅವರೇ, ರಾಜ್ಯದಲ್ಲಿ ಕಾಂಗ್ರೆಸ್ ಆಡಳಿತಕ್ಕೆ ಬಂದು ಇದೇ ತಿಂಗಳ 20ಕ್ಕೆ ಒಂದು ವರ್ಷ ಆಯಿತು. ಪೂರ್ಣ ಪ್ರಮಾಣದ ಸಚಿವ ಸಂಪುಟ ವಿಸ್ತರಣೆ ಮಾಡಿ ನಿನ್ನೆಗೆ 1 ವರ್ಷವಾಯಿತು. 1 ವರ್ಷಗಳ ಕಾಲ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಭ್ರಷ್ಟಾಚಾರ ಮತ್ತು ಈ ರಾಜ್ಯದಲ್ಲಿ ಅತ್ಯಾಚಾರ, ಕೊಲೆ, ದೌರ್ಜನ್ಯ ಮತ್ತು ಪೊಲೀಸ್ ಠಾಣೆಗಳ ಮೇಲೆ ಕಲ್ಲು ತೂರಾಟ ಅಂತ ಪ್ರಕರಣಗಳು ಇವತ್ತು ರಾಜ್ಯದಲ್ಲಿ ಯಥಾವತ್ತಾಗಿ ನಡೀತಾ ಇವೆ. ನಮ್ಮ ಮಾಧ್ಯಮ ಮಿತ್ರರು ನಡೆದ ಲೋಕಸಭಾ ಚುನಾವಣೆ ಸುಡು ಬೀಸಿನಲ್ಲಿ ಕೂಡ ನಮಗೆಲ್ಲ ನೀವು ಸಹಕಾರವನ್ನು ಕೊಟ್ಟಿದ್ದೀರಿ. ನಿಮ್ಮ ಸಹಕಾರಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಈ ಪತ್ರಿಕಾಗೋಷ್ಠಿ ಮುಖಾಂತರ ಸಲ್ಲಿಸ್ತಾ ಇದ್ದೇನೆ. ಇವತ್ತು ರಾಜ್ಯ ಸರ್ಕಾರ, ಕರ್ನಾಟಕದ ಗೃಹ ಮಂತ್ರಿಗಳು ಎಷ್ಟು ಅಸಮರ್ಥರಾಗಿದ್ದಾರೆ ಅಂದರೆ ರಾಜ್ಯದಲ್ಲಿ ಪೊಲೀಸ್ ಠಾಣೆಗಳಿಗೇ ರಕ್ಷಣೆ ಇಲ್ಲ. ಇವತ್ತು ಪೊಲೀಸ್ ಸ್ಟೇಷನ್ಗಳ ಮೇಲೆ ಕಲ್ಲು ತೂರಾಟ ಮತ್ತು ಸಿಬ್ಬಂದಿಯವರ ಮೇಲೆ ಹಲ್ಲೆ, ಪೊಲೀಸರ ಜೀಪ್ಗಳನ್ನು ಜಖಂಗೊಳಿಸುವುದು, ಗಲಭೆ ಸಮಯದಲ್ಲಿ ಗಲಭೆಕೋರರು ಪೊಲೀಸ್ ಠಾಣೆಗೆ ನುಗ್ಗಿ ಪೊಲೀಸ್ ಸಿಬ್ಬಂದಿಗಳಿಗೆ ಹೊಡೆದು ಸರ್ಕಾರದ ಆಸ್ತಿಗಳನ್ನು ನಾಶ ಮಾಡಿದರೂ ಸಹ ಪೊಲೀಸರು ಗಲಭೆಕೋರರ ಮೇಲೆ ಕೈ ಎತ್ತದೆ ಮೂಕ ಪ್ರೇಕ್ಷಕರಾಗಿ ನೋಡುತ್ತಿದ್ದಾರೆ. ಇದು ತುಷ್ಟೀಕರಣದ ಮತ್ತೊಂದು ಮುಖ. ಇವತ್ತು ಪೊಲೀಸ್ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡುವಂಥ ಒಂದು ಸರ್ಕಾರ, ಆದರೆ ಪೊಲೀಸ್ ಠಾಣೆಗಳ ಮೇಲೆ ಯಾರು ದಾಳಿ ಮಾಡಿದರು ಅವರ ಪರವಾಗಿ ಅನುಕಂಪ, ಸರ್ಕಾರಿ ಅಧಿಕಾರಿಗಳ ಮೇಲೆ ಕಠಿಣ ಕ್ರಮ. 2020ರಲ್ಲಿ ಡಿ.ಜಿ. ಮತ್ತು ಕೆ.ಜಿ. ಗಲಭೆ ನಡೆದಾಗ ಅಂದಿನ ನಮ್ಮ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಪೊಲೀಸ್ ಅವರ ಬೆನ್ನ ಹಿಂದೆ ಇದ್ದು ಗಲಭೆಕೋರರ ಮೇಲೆ ದಿಟ್ಟ ಕ್ರಮವನ್ನು ತೆಗೆದುಕೊಳ್ಳುವಂತ ಮಾಡಿ ಗಂಭೀರವಾದ ಪರಿಸ್ಥಿತಿಯನ್ನು ಹತೋಟಿಗೆ ತರಲು ಪೊಲೀಸರ ಪರವಾಗಿ ಆವಾಗ ನಮ್ಮ ಸರ್ಕಾರ ನಿಂತಿತ್ತು. ಆದರೆ ಇಂದಿನ ಕಾಂಗ್ರೆಸ್ ಸರ್ಕಾರ ತುಷ್ಟೀಕರಣದ ಹೆಸರಿನಲ್ಲಿ ಗಲಭೆಕೋರರ ಪರವಾಗಿ ನಿಂತು ಪೊಲೀಸ್ ಠಾಣೆಗೆ ಮತ್ತು ಪೊಲೀಸ್ ಸಿಬ್ಬಂದಿಗಳ ರಕ್ಷಣೆ ಕೊಡದೆ ಅವರ ಪರವಾಗಿ ನಿಲ್ಲದೆ ಸರ್ಕಾರ ಮೂಕ ಪ್ರೇಕ್ಷಕರಾಗಿ ನಿಂತಿರುವುದು ಸರ್ಕಾರದ ನೀತಿ ಖಂಡನೀಯ. ಸರ್ಕಾರ ಪೊಲೀಸ್ ಪರವಾಗಿ ನಿಂತರೆ ಪೊಲೀಸರಿಗೂ ಆತ್ಮವಿಶ್ವಾಸ ಹೆಚ್ಚಾಗಿ ಗಲಭೆಕೋರರ ಮೇಲೆ ದಿಟ್ಟ ಕ್ರಮ ತೆಗೆದುಕೊಳ್ಳಲು ಸಹಕಾರವಾಗುತ್ತದೆ. ಆದರೆ ಗೃಹ ಮಂತ್ರಿಗಳ ಒಂದು ಅಸಮರ್ಥತೆಯಿಂದ ಪೊಲೀಸರನ್ನು ಕಾಂಗ್ರೆಸ್ ಕಾರ್ಯಕರ್ತರನ್ನಾಗಿ ಬಯಸಿಕೊಳ್ತಾ ಇದೆ. ಈ ಕೂಡಲೇ ಸರ್ಕಾರ ಕ್ರಮವನ್ನು ಜರುಗಿಸಿ ಕಿಡಿಗೇಡಿಗಳ ಮೇಲೆ ಕೇಸ್ ಹಾಕಿ ಅರೆಸ್ಟ್ ಮಾಡಬೇಕೆಂದು ನಾವು ಭಾರತೀಯ ಜನತಾ ಪಾರ್ಟಿ ಬೆಳಗಾವಿ ಗ್ರಾಮಾಂತರ ಜಿಲ್ಲೆಯ ವತಿಯಿಂದ ನಾವು ಇವತ್ತು ಆಗ್ರಹವನ್ನು ಮಾಡ್ತೀವಿ. ಸರ್ಕಾರ ಈ ಕೂಡಲೇ ಆಸ್ತಿಗಳನ್ನು ನಾಶ ಮಾಡಿದಂಥ ಕಿಡಿಗೇಡಿಗಳ ವಸೂಲಿ ಮಾಡಬೇಕಂತ ಹೇಳಿ ನಾವಿವತ್ತು ಆಗ್ರಹವನ್ನು ಮಾಡ್ತೀವಿ. ತುಷ್ಟೀಕರಣ ಎಷ್ಟರ ಮಟ್ಟಿಗೆ ತೆಗೆದುಕೊಂಡು ಹೋಗುತ್ತದೆ ಅಂದರೆ ಸರ್ಕಾರ ಕಿಡಿಗೇಡಿಗಳ ಮೇಲೆ ಕ್ರಮ ಜರುಗಿಸುವುದಕ್ಕೂ ಕೂಡ ಯೋಚನೆಯನ್ನು ಮಾಡ್ತಾ ಇದೆ. ಇವತ್ತು ರೈತರ ಆತ್ಮಹತ್ಯೆಗಳು ಒಂದು ಕಡೆ ಆದರೆ ಇವತ್ತು ಸರ್ಕಾರದ ಅಧಿಕಾರಿಗಳ ಆತ್ಮಹತ್ಯೆ ಕೂಡ ಈ ಸರ್ಕಾರದಲ್ಲಿ ನಡೀತಾ ಇವೆ. ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧೀಕ್ಷಕ ಪಿ. ಚಂದ್ರಶೇಖರ್ ಆತ್ಮಹತ್ಯೆಗೆ ನೇರ ಹೊಣೆ ಈ ಕಾಂಗ್ರೆಸ್ ಸರ್ಕಾರ. ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಸಚಿವರಾದಂಥ ಬಿ. ನಾಗೇಂದ್ರ ಅವರು ತಕ್ಷಣ ಅವರು ರಾಜೀನಾಮೆಯನ್ನು ನೀಡಬೇಕಂತೇಳಿ ತಮ್ಮೆಲ್ಲರ ಮುಖಾಂತರ ಆಗ್ರಹವನ್ನು ಮಾಡ್ತೀವಿ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ವರ್ಷ ತುಂಬುವರಲ್ಲಿ ಹೆಣ್ಣು ಮಕ್ಕಳಿಗೆ ಕೊಲೆ ಭಾಗ್ಯ ನೀಡಿದ್ದು, ಈಗ ಮತ್ತೊಂದು ಭಾಗ್ಯ ಸರ್ಕಾರಿ ನೌಕರರ ಸಾವು ಭಾಗ್ಯ ನೀಡುತ್ತಿರುವ ಈ ಪಾಪ ಸರ್ಕಾರ ಇದಾಗಿದೆ.
ಸಚಿವರ ಕಚೇರಿಯ ನಾಗರಾಜ್ ಅದಕ್ಕೆ ಕಿಂಗ್ ಪಿನ್ ಆಗಿದ್ದು, ನಿಗಮದ ನಿರ್ದೇಶಕ ಪದ್ಮನಾಭನ್ ನೇರ ಕಾರಣ. ಪಿ ಚಂದ್ರಶೇಖರ್ ಸಾವಿನ ತನಿಖೆಯನ್ನು ಹಾಗೂ ಪರಿಶಿಷ್ಟ ಪಂಗಡದ 187 ಕೋಟಿ ರೂಪಾಯಿ ಹಗರಣವನ್ನು ಸಿಬಿಐ ತನಿಖೆಗೆ ವಹಿಸಬೇಕಂತೇಳಿ ನಾವು ಸರ್ಕಾರಕ್ಕೆ ಆಗ್ರಹವನ್ನ ಮಾಡುತ್ತೇವೆ. ಅಭಿವೃದ್ಧಿಗೆ ತುಕ್ಕು ಹಿಡಿದಿದ್ದು ಮತ್ತು ಸರ್ಕಾರ ಭ್ರಷ್ಟಾಚಾರದಲ್ಲಿ ತೊಡಗಿಕೊಂಡಿದ್ದು, ಸರ್ಕಾರವನ್ನು ವಜಾ ಮಾಡಬೇಕಂತ ಹೇಳಿ ನಾವು ರಾಜ್ಯಪಾಲರಿಗೆ ಆಗ್ರಹವನ್ನ ಮಾಡ್ತಾ ಇದ್ದೀವಿ. ಮತ್ತು ರೈತ ವಿರೋಧಿ ಕಾಂಗ್ರೆಸ್ ಇವತ್ತು ಬರ ಪರಿಹಾರ ಎಲ್ಲ ರೈತರಿಗೂ ಮುಟ್ತಾ ಇಲ್ಲ. ಅದಕ್ಕೆ ಸರ್ಕಾರ ಇದ್ರ ಬದಲ ಯೋಗ್ಯವಾದ ಕ್ರಮಗಳನ್ನ ಕೈಗೊಳ್ಳಬೇಕು. ಬರಗಾಲದಿಂದ ತತ್ತರಿಸಿದ ರೈತ ಸಮುದಾಯ ಸಾಲದ ಸುಳಿಗೆ ಸಿಕ್ಕು ಆತ್ಮಹತ್ಯೆ ಹಾದಿಯನ್ನು ಕೂಡ ಹಿಡಿತಾ ಇದ್ದಾರೆ. ಆತ್ಮಹತ್ಯೆ ಮಾಡಿಕೊಂಡ ರೈತ ಕುಟುಂಬಕ್ಕೆ ಸರ್ಕಾರ ಪರಿಹಾರ ನೀಡದೆ ಕುಂಟು ನೆಪ ಹೇಳಿ ರೈತ ಆತ್ಮಹತ್ಯಾ ಪ್ರಕರಣಗಳನ್ನು ಕಸದ ಬುಟ್ಟಿಗೆ ಹಾಕಿ ಮೃತರ ರೈತರ ಆತ್ಮಕ್ಕೆ ಸರ್ಕಾರ ಇವತ್ತು ಅನ್ಯಾಯವನ್ನ ಎಸಗ್ತಾ ಇದೆ. ಈ ಬಾರಿ ಮುಂಗಾರು ಮಳೆ ಉತ್ತಮವಾಗಿ ಪ್ರಾರಂಭವಾಗಿದೆ. ಆದರೆ ತಮ್ಮ ಬಿಟ್ಟಿ ಭಾಗ್ಯಗಳಿಗೆ ಹಣ ಹೊಂದಿಸಲು ರೈತರ ಬಿತ್ತನೆ ಬೀಜಕ್ಕೂ ಕಣ್ಣು ಹಾಕಿದ ಸರ್ಕಾರ ರೈತ ವಿರೋಧಿಯಾಗಿದೆ. 2023ರಲ್ಲಿ ರೈತರ ಬಿತ್ತನೆಗೆ ಬಳಸುವ ರಿಯಾಯಿತಿ ಹೊರತುಪಡಿಸಿ ಹೆಸರು ಬೀಜಕ್ಕೆ 501 ರೂಪಾಯಿ ಇದ್ರೆ ಈ ಬಾರಿ 805 ರೂಪಾಯಿ ಹೆಸರು ಬೀಜಕ್ಕೆ ನಾವು ಕೊಡ್ತಾ ಇದ್ದೀವಿ. ಜೋಳ 202 ರೂಪಾಯಿ ಇದ್ರೆ ಈ ಬಾರಿ ಅದು 285 ರೂಪಾಯಿಗಳಿಗೆ ಏರಿದೆ. ಇದೇ ರೀತಿ ಎಲ್ಲ ಬಿತ್ತನೆ ಕಾಳುಗಳ ಬೆಲೆ 70% ಏರಿಸಿ ಬರಗಾಲದಿಂದ ತತ್ತರಿಸಿದಂತ ರೈತರ ಮೇಲೆ ಕೂಡ ಸರ್ಕಾರ ಗದಾ ಪ್ರಹಾರ ನಡೆಸಿದೆ. ಅಭಿವೃದ್ಧಿ ಶೂನ್ಯ ಮತ್ತು ಸಾಧನೆಯ ವರ್ಷ ಪೂರೈಸಿದ ಪಾಪದ ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದಿಂದ ತೊಲಗಬೇಕು. ಮತಕ್ಕಾಗಿ ಸದಾ ಹಿಂದುಳಿದ ವರ್ಗದ ಜಪ ಮಾಡುವ ಕಾಂಗ್ರೆಸ್ ಪಕ್ಷದ ಮುಖವಾಡ ಜಗಜಾಹೀರವಾಗಿದೆ. ಏಕೆಂದರೆ ಇವತ್ತು SCP TSP ಯೋಜನೆ ಹಣವನ್ನ ಇವತ್ತು ಗ್ಯಾರಂಟಿ ಯೋಜನೆಗೆ ಬಳಸ್ತಾ ಇದ್ದಾರೆ. ಮತ್ತು ಇವತ್ತು ಬಸ್ ಅನ್ನ ಫ್ರೀ ಕೊಡ್ತು ಅಂತ ಹೇಳಿದ್ರೆ ಬಸ್ಗಳು ರೋಡ್ ಮ್ಯಾಗ ನಾ ಇವತ್ತು ಯರಗಟ್ಟಿ ಮುಖಾಂತರ ಬರೋ ಮುಂದೆ ನೋಡ್ರಿ ಇವತ್ತು 2 ಬಸ್ ರೋಡ್ ಮ್ಯಾಗ ನಿಂತಿದ್ದು ಕೆಟ್ಟ. ಯಾಕಂದ್ರೆ ಅದರ ನಿರ್ವಹಣೆ ಸರಿಯಾಗಿ ಆಗ್ತಾ ಇಲ್ಲ. ಇವತ್ತು ಡಿಸೈಲ್ ಖಾಲಿಯಾಗಿ ಅಲ್ಲಲ್ಲಿ ಬಸ್ಗಳನ್ನ ಹಾದಿಯಲ್ಲಿ ನಿಂತದ್ದನ್ನ ನಾವು ಮೀಡಿಯಾ ಮುಖಾಂತರ ನೋಡಿದ್ದೀವಿ ಮತ್ತು ಕಂಡಿದ್ದೀವಿ. ಅದಕ್ಕೆ ಈ ಸರ್ಕಾರ ಬಂದ್ 1 ವರ್ಷ ಆದ್ರೂ ಕೂಡ ಯಾವುದೇ ಅಭಿವೃದ್ಧಿಗಳು ಕೂಡ ಮಾಡದೆ ಈ ಸರ್ಕಾರದ ವೈಫಲ್ಯಗಳು ಎದ್ದು ಕಾಣ್ತಾ ಇದ್ದೇವೆ. ಮತ್ತು ಇದೇ ರೀತಿ ಸರ್ಕಾರ ತನ್ನ ಚಾಟಿಯನ್ನು ಮುಂದುವರಿಸಿದ್ರೆ ಒಂದು ಸರ್ಕಾರದ ವಿರುದ್ಧ ಬೃಹತ್ ಪ್ರತಿಭಟನೆಯನ್ನ ಇವತ್ತು ಭಾರತೀಯ ಜನತಾ ಪಾರ್ಟಿ ವತಿಯಿಂದ ನಾವು ಹಮ್ಮಿಕೊಳ್ಬೇಕಾಗ್ತದೆ. ತಕ್ಷಣ ಇವತ್ತು ಪರಿಶಿಷ್ಟ ಪಂಗಡದ ಅಭಿವೃದ್ಧಿಯಲ್ಲಿ ಏನು ಹಗರಣ ನಡೆದಿದೆ 187 ಕೋಟಿ ರೂಪಾಯಿದು, ಆ ಹಗರಣವನ್ನು ಸಿಬಿಐ ತನಿಖೆ ಕೊಡಬೇಕು ಮತ್ತು ಸಂಬಂಧಿಸಿದ ಸಚಿವರು ತಕ್ಷಣ ರಾಜೀನಾಮೆ ಕೊಡ್ಬೇಕಂತೇಳಿ ತಮ್ಮೆಲ್ಲರ ಮುಖಾಂತರ ಮತ್ತೊಮ್ಮೆ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಅಧಿಕಾರಿಗಳು ಸರಿಯಾದ ವರದಿಯನ್ನ ಸರ್ಕಾರಕ್ಕೆ ಸಲ್ಲಿಸಿಲ್ಲ. ಸರ್ಕಾರಕ್ಕೆ ಸಲ್ಲಿಸಿದ್ರು ಕೂಡ ಸರಿಯಾದ ರೈತರಿಗೆ ಖಾತೆಗಳಿಗೆ ಹಣ ಜಮಾ ಮಾಡದೆ ಇಬ್ಬಗೆಯ ನೀತಿಯನ್ನ ಈ ಸರ್ಕಾರ ಅನುಷ್ಠಾ ಇದೆ. ಮತ್ತು ಎಲ್ಲಾ ರೈತರಿಗೂ ಕೂಡ ಬರ ಪರಿಹಾರದ ಹಣ ಬಂದಿಲ್ಲ. ಅಲ್ಲ, ಸರ್ವೆ ತಪ್ಪಾಗಿದೆ. ಈಗ ಎಲ್ಲೇ ಭತ್ತ ಇದೆ ಅಲ್ಲಿ ಫ್ರೂಟ್ಸ್ ತೋರಿಸಿದ್ದಾರೆ, ಎಲ್ಲ ಫ್ರೂಟ್ಸ್ ಇದೆ ಅಲ್ಲಿ ಏನು ಗಿಡಗಳು ತೋರಿಸ್ಯಾರ. ಆ ತರ ಆಗಿ ರೈತರಿಗೆ ಪರಿಹಾರ ಸಿಗ್ತಾರೆ. ಅಧಿಕಾರಿಗಳು ಫೀಲ್ಡ್ಗೆ ಹೋಗಿ ಸರ್ವೆ ಮಾಡಬೇಕಾಗಿತ್ತು. ಆದ್ರೆ ಅವ್ರ ಕಚೇರಿಯಲ್ಲಿ ಕೂತ್ ಸರ್ವೆ ಮಾಡಿ वरदी हाकिददಕ್ಕೆ ಈ ರೀತಿ ಆಗಿದೆ. राज्यात शेतकरी आणि सरकारी अधिकारी आत्महत्या करत आहेत. निगमच्या अधिकाऱ्यांवर मंत्री नागेंद्र यांचे नाव लिहून वाल्मिकीने आत्महत्या केली आहे. यावर त्यांनी तात्काळ राजीनाम्याची मागणी केली आहे. संकल्प शिंदे, कन्नडम्मा न्यूज नेटवर्क, बेळगावी.